ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆಲಮಟ್ಟಿ ಡ್ಯಾಂನಿಂದ ನೀರು ಬಿಟ್ಟಿದ್ದು ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ನೋಡಿ, ನೀರು ಹರಿಸಲು ವಿಜಯಪುರ ಜಿಲ್ಲೆ ರೈತರು ವಿರೋಧ ವ್ಯಕ್ತಪಡಿಸಿದ್ರು. ಆಲಮಟ್ಟಿ ಡ್ಯಾಂನಿಂದ ರಾತ್ರೋರಾತ್ರಿ ನೀರು ಬಿಡುಗಡೆ ಮಾಡಿದ್ದಾರೆ. ರೈತರ ವಿರೋಧದ ನಡುವೆಯೂ ತೆಲಂಗಾಣಕ್ಕೆ ನೀರು ಬಿಟ್ಟಿದ್ದಾರೆ. 1.27 ಟಿಎಂಸಿ ಅಡಿ ನೀರು ತೆಲಂಗಾಣ ರಾಜ್ಯಕ್ಕೆ ರಿಲೀಸ್ ಮಾಡಲಾಗಿದೆ. ಜಲಸಂಪನ್ಮೂಲ ಸಚಿವ ಡಿಸಿಎಂ ಡಿಕೆಶಿಗೆ ತೆಲಂಗಾಣ ಪತ್ರ ಬರೆದಿತ್ತಂತೆ. ತೆಲಂಗಾಣ ಪತ್ರ ಬರೆದ ಬೆನ್ನಲ್ಲೇ ನೀರು ಬಿಡುಗಡೆ ಮಾಡಿದ್ರು. ಕೃಷಿ ಕುಡಿಯುವ ನೀರಿಗಾಗಿ 5 ಟಿಎಂಸಿ ನೀರು ಹರಿಸಲು ಮನವಿ ಮಾಡಿಕೊಂಡಿದ್ರಂತೆ. ನೋಡಿ, ಪಕ್ಷ ಪ್ರೇಮವನ್ನ ಮರೆತು ಬಿಟ್ರ ಕಾಂಗ್ರೆಸ್ ಸರ್ಕಾರ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಮನವಿ ಮಾಡಿಕೊಂಡ್ರು ಅದಕ್ಕೆ ರಾತ್ರೋರಾತ್ರಿ ನೀರು ಬಿಟ್ಬಿಡೋದ. ತೆಲಂಗಾಣದಲ್ಲೂ ಕಾಂಗ್ರೆಸ್ ಸರ್ಕಾರ ಅಂತ ನೀರು ಹರಿಸಿದ್ರು. ಆಲಮಟ್ಟಿ ಡ್ಯಾಂ ಮಟ್ಟ ಏರಿಕೆಗೆ ತೆಲಂಗಾಣ ವಿರೋಧ ವ್ಯಕ್ತಪಡಿಸಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದೆ. ಅದನ್ನು ವಾಪಸ್ ಪಡೆಯಲು ಕ್ರಮ ಕೈಗೊಳ್ಳಲಿ. ರೈತ ಮುಖಂಡರಿಂದ ರಾಜ್ಯ ಸರ್ಕಾರಕ್ಕೆ ತೀವ್ರ ತರಾಟೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ರೈತ ಆರೋಪಕ್ಕೆ ತಳ್ಳಿ ಹಾಕಿದ್ದಾರೆ ಸಚಿವ ಶಿವಾನಂದ ಪಾಟೀಲ್. ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ಜುರಾಲ ಅಣೆಕಟ್ಟಿಗೆ ಆಲಮಟ್ಟಿಯಿಂದ ನೀರನ್ನು ಹರಿಸಬಾರದು ತಿಳ್ಕೊಂಡು ಮುಂದಿನ ದಿವಸನೇ ಮುಖ್ಯ ಅಭಿಯಂತರರು ಕೃಷ್ಣಾ ಭಾಗ್ಯ ಜಲ ನಿಗಮ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವು ಒಕ್ಕಲ ಕರ್ನಾಟಕ ಸಂಘದಿಂದ ಚಳವಳಿ ಮಾಡಿ ಮನವಿಯನ್ನ ಕೂಡ ಕೊಟ್ಟಿದ್ದೆವು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ತಿಳ್ಕೊಂಡು ನಾವು ಮನವಿ ಮಾಡಿಕೊಂಡು ಕೂಡ ರಾತ್ರಿ 12 ಗಂಟೆಗೆ 1.27 ಟಿಎಂಸಿ ನೀರು ಹರಿಸುವ ಮೂಲಕ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತರಿಗೆ ಸರ್ಕಾರ ಇವತ್ತು ದೊಡ್ಡ ಅನ್ಯಾಯ ಮಾಡಿದೆ. ನಮಗೆ ಕುಡಿಲಿಕ್ಕೆ ನೀರಿಲ್ಲ. ಕೇವಲ ಈಗ ಜಲಾಶಯದಲ್ಲಿ 52.5 ಟಿಎಂಸಿ ಮಾತ್ರ ಬಾಕಿ ಇದೆ. ಅದರಲ್ಲಿ 17 ಟಿಎಂಸಿ ನೀರು ನೋಡಿ. ನಮಗೆ ಕಷ್ಟ ಇದ್ದಾಗ ನಾವು ಕೊಯ್ನಾದಿಂದ ಮಹಾರಾಷ್ಟ್ರದಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಕುಡಿಲಿಕ್ಕೆ ನೀರು ನಾವು ಭೀಮಾ ನದಿಗೂ ಬಿಡಿಸ್ಕೊಂಡಿದ್ದೀವಿ, ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದ್ದೀವಿ. ಅಕಸ್ಮಾತ್ ಆ ತರ ಸಿಚುವೇಶನ್ ಇತ್ತು, ನಮ್ಮಲ್ಲಿ ಸರ್ಪ್ಲಸ್ ಇತ್ತು, ಸ್ವಲ್ಪ ಕುಡಿಯಲಿಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಮಾತಿನಲ್ಲಿ ರೈತರಿಗೆ ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ರೆ ತಪ್ಪೇನಿದೆ. ಹಂಗಲ್ಲ, ರೈತರ ಮನಸ್ಸು ಒಡೆದಿಲ್ಲ. ನಮಗೆ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚುವರಿ ಮಳೆ ಆಗಿದೆ, ನೀರು ಹೆಚ್ಚು. ನಮ್ಮ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಾಪಿಗೆ ನೀರು ಕೊಡ್ತಕ್ಕಂಥದ್ದು ನಾವು ಮಾರ್ಚ್ವರೆಗೆ ಮಾತ್ರ. ಮಾರ್ಚ್ ಮುಗಿದ ನಂತರ ಕುಡಿಲಿಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಉಳಿದು ನಮ್ಗೆ ಹೆಚ್ಚಿಗಿದ್ರೆ ಕೊಡೋದ್ರಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆಲಮಟ್ಟಿ ಡ್ಯಾಂನಿಂದ ನೀರು ಬಿಟ್ಟಿದ್ದು ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ನೋಡಿ, ನೀರು ಹರಿಸಲು ವಿಜಯಪುರ ಜಿಲ್ಲೆ ರೈತರು ವಿರೋಧ ವ್ಯಕ್ತಪಡಿಸಿದ್ರು. ಆಲಮಟ್ಟಿ ಡ್ಯಾಂನಿಂದ ರಾತ್ರೋರಾತ್ರಿ ನೀರು ಬಿಡುಗಡೆ ಮಾಡಿದ್ದಾರೆ. ರೈತರ ವಿರೋಧದ ನಡುವೆಯೂ ತೆಲಂಗಾಣಕ್ಕೆ ನೀರು ಬಿಟ್ಟಿದ್ದಾರೆ. 1.27 ಟಿಎಂಸಿ ಅಡಿ ನೀರು ತೆಲಂಗಾಣ ರಾಜ್ಯಕ್ಕೆ ರಿಲೀಸ್ ಮಾಡಲಾಗಿದೆ. ಜಲಸಂಪನ್ಮೂಲ ಸಚಿವ ಡಿಸಿಎಂ ಡಿಕೆಶಿಗೆ ತೆಲಂಗಾಣ ಪತ್ರ ಬರೆದಿತ್ತಂತೆ. ತೆಲಂಗಾಣ ಪತ್ರ ಬರೆದ ಬೆನ್ನಲ್ಲೇ ನೀರು ಬಿಡುಗಡೆ ಮಾಡಿದ್ರು. ಕೃಷಿ ಕುಡಿಯುವ ನೀರಿಗಾಗಿ 5 ಟಿಎಂಸಿ ನೀರು ಹರಿಸಲು ಮನವಿ ಮಾಡಿಕೊಂಡಿದ್ರಂತೆ. ನೋಡಿ, ಪಕ್ಷ ಪ್ರೇಮವನ್ನ ಮರೆತು ಬಿಟ್ರ ಕಾಂಗ್ರೆಸ್ ಸರ್ಕಾರ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಮನವಿ ಮಾಡಿಕೊಂಡ್ರು ಅದಕ್ಕೆ ರಾತ್ರೋರಾತ್ರಿ ನೀರು ಬಿಟ್ಬಿಡೋದ. ತೆಲಂಗಾಣದಲ್ಲೂ ಕಾಂಗ್ರೆಸ್ ಸರ್ಕಾರ ಅಂತ ನೀರು ಹರಿಸಿದ್ರು. ಆಲಮಟ್ಟಿ ಡ್ಯಾಂ ಮಟ್ಟ ಏರಿಕೆಗೆ ತೆಲಂಗಾಣ ವಿರೋಧ ವ್ಯಕ್ತಪಡಿಸಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದೆ. ಅದನ್ನು ವಾಪಸ್ ಪಡೆಯಲು ಕ್ರಮ ಕೈಗೊಳ್ಳಲಿ. ರೈತ ಮುಖಂಡರಿಂದ ರಾಜ್ಯ ಸರ್ಕಾರಕ್ಕೆ ತೀವ್ರ ತರಾಟೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ರೈತ ಆರೋಪಕ್ಕೆ ತಳ್ಳಿ ಹಾಕಿದ್ದಾರೆ ಸಚಿವ ಶಿವಾನಂದ ಪಾಟೀಲ್. ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ಜುರಾಲ ಅಣೆಕಟ್ಟಿಗೆ ಆಲಮಟ್ಟಿಯಿಂದ ನೀರನ್ನು ಹರಿಸಬಾರದು ತಿಳ್ಕೊಂಡು ಮುಂದಿನ ದಿವಸನೇ ಮುಖ್ಯ ಅಭಿಯಂತರರು ಕೃಷ್ಣಾ ಭಾಗ್ಯ ಜಲ ನಿಗಮ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವು ಒಕ್ಕಲ ಕರ್ನಾಟಕ ಸಂಘದಿಂದ ಚಳವಳಿ ಮಾಡಿ ಮನವಿಯನ್ನ ಕೂಡ ಕೊಟ್ಟಿದ್ದೆವು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ತಿಳ್ಕೊಂಡು ನಾವು ಮನವಿ ಮಾಡಿಕೊಂಡು ಕೂಡ ರಾತ್ರಿ 12 ಗಂಟೆಗೆ 1.27 ಟಿಎಂಸಿ ನೀರು ಹರಿಸುವ ಮೂಲಕ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತರಿಗೆ ಸರ್ಕಾರ ಇವತ್ತು ದೊಡ್ಡ ಅನ್ಯಾಯ ಮಾಡಿದೆ. ನಮಗೆ ಕುಡಿಲಿಕ್ಕೆ ನೀರಿಲ್ಲ. ಕೇವಲ ಈಗ ಜಲಾಶಯದಲ್ಲಿ 52.5 ಟಿಎಂಸಿ ಮಾತ್ರ ಬಾಕಿ ಇದೆ. ಅದರಲ್ಲಿ 17 ಟಿಎಂಸಿ ನೀರು ನೋಡಿ. ನಮಗೆ ಕಷ್ಟ ಇದ್ದಾಗ ನಾವು ಕೊಯ್ನಾದಿಂದ ಮಹಾರಾಷ್ಟ್ರದಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಕುಡಿಲಿಕ್ಕೆ ನೀರು ನಾವು ಭೀಮಾ ನದಿಗೂ ಬಿಡಿಸ್ಕೊಂಡಿದ್ದೀವಿ, ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದ್ದೀವಿ. ಅಕಸ್ಮಾತ್ ಆ ತರ ಸಿಚುವೇಶನ್ ಇತ್ತು, ನಮ್ಮಲ್ಲಿ ಸರ್ಪ್ಲಸ್ ಇತ್ತು, ಸ್ವಲ್ಪ ಕುಡಿಯಲಿಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಮಾತಿನಲ್ಲಿ ರೈತರಿಗೆ ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ರೆ ತಪ್ಪೇನಿದೆ. ಹಂಗಲ್ಲ, ರೈತರ ಮನಸ್ಸು ಒಡೆದಿಲ್ಲ. ನಮಗೆ
ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚುವರಿ ಮಳೆಯಾಗಿದೆ. ನೀರು ಹೆಚ್ಚು. ನಮ್ಮ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಾಪಿಗೆ ನೀರು ಕೊಡ್ತಕ್ಕಂಥದ್ದು ನಾವು ಮಾರ್ಚ್ವರೆಗೆ ಮಾತ್ರ. ಮಾರ್ಚ್ ಮುಗಿದ ನಂತರ ಕುಡಿಲಿಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಉಳಿದು ನಮ್ಗೆ ಹೆಚ್ಚಿಗಿದ್ರೆ ಕೊಡೋದ್ರಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆಲಮಟ್ಟಿ ಡ್ಯಾಂನಿಂದ ನೀರು ಬಿಟ್ಟಿದ್ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ನೋಡಿ, ನೀರು ಹರಿಸಲು ವಿಜಯಪುರ ಜಿಲ್ಲೆ ರೈತರು ವಿರೋಧ ವ್ಯಕ್ತಪಡಿಸಿದ್ರು. ಆಲಮಟ್ಟಿ ಡ್ಯಾಂನಿಂದ ರಾತ್ರೋರಾತ್ರಿ ನೀರು ಬಿಡುಗಡೆ ಮಾಡಿದ್ದಾರೆ. ರೈತರ ವಿರೋಧದ ನಡುವೆಯೂ ತೆಲಂಗಾಣಕ್ಕೆ ನೀರು ಬಿಟ್ಟಿದ್ದಾರೆ. 1.27 ಟಿಎಂಸಿ ಅಡಿ ನೀರು ತೆಲಂಗಾಣ ರಾಜ್ಯಕ್ಕೆ ರಿಲೀಸ್ ಮಾಡಲಾಗಿದೆ. ಜಲಸಂಪನ್ಮೂಲ ಸಚಿವ ಡಿಸಿಎಂ ಡಿಕೆಶಿಗೆ ತೆಲಂಗಾಣ ಪತ್ರ ಬರೆದಿತ್ತಂತೆ. ತೆಲಂಗಾಣ ಪತ್ರ ಬರೆದ ಬೆನ್ನಲ್ಲೇ ನೀರು ಬಿಡುಗಡೆ ಮಾಡಿದ್ರು. ಕೃಷಿ ಕುಡಿಯುವ ನೀರಿಗಾಗಿ 5 ಟಿಎಂಸಿ ನೀರು ಹರಿಸಲು ಮನವಿ ಮಾಡಿಕೊಂಡಿದ್ರಂತೆ. ನೋಡಿ, ಪಕ್ಷ ಪ್ರೇಮವನ್ನ ಮರೆತು ಬಿಟ್ರ ಕಾಂಗ್ರೆಸ್ ಸರ್ಕಾರ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಮನವಿ ಮಾಡಿಕೊಂಡ್ರು ಅದಕ್ಕೆ ರಾತ್ರೋರಾತ್ರಿ ನೀರು ಬಿಟ್ಬಿಡೋದು. ತೆಲಂಗಾಣದಲ್ಲೂ ಕಾಂಗ್ರೆಸ್ ಸರ್ಕಾರ ಅಂತ ನೀರು ಹರಿಸಿದ್ರು. ಆಲಮಟ್ಟಿ ಡ್ಯಾಂ ಮಟ್ಟ ಏರಿಕೆಗೆ ತೆಲಂಗಾಣ ವಿರೋಧ ವ್ಯಕ್ತಪಡಿಸಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದೆ. ಅದನ್ನು ವಾಪಸ್ ಪಡೆಯಲು ಕ್ರಮ ಕೈಗೊಳ್ಳಲಿ. ರೈತ ಮುಖಂಡರಿಂದ ರಾಜ್ಯ ಸರ್ಕಾರಕ್ಕೆ ತೀವ್ರ ತರಾಟೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ರೈತ ಆರೋಪಕ್ಕೆ ತಳ್ಳಿ ಹಾಕಿದ್ದಾರೆ ಸಚಿವ ಶಿವಾನಂದ ಪಾಟೀಲ್. ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ಜುರಾಲ ಅಣೆಕಟ್ಟಿಗೆ ಆಲಮಟ್ಟಿಯಿಂದ ನೀರನ್ನು ಹರಿಸಬಾರದು ತಿಳ್ಕೊಂಡು ನಾವು ಹಿಂದಿನ ದಿವಸನೇ ಮುಖ್ಯ ಅಭ್ಯಂತರರು ಕೃಷ್ಣಾ ಭಾಗ್ಯ ಜಲ ನಿಗಮ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವು ಒಕ್ಕಂಡ ಕರ್ನಾಟಕ ಸಂಘದಿಂದ ಚಳವಳಿ ಮಾಡಿ ಮನವಿಯನ್ನು ಕೊಟ್ಟಿದ್ದೆವು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ತಿಳ್ಕೊಂಡು ನಾವು ಮನವಿ ಮಾಡಿಕೊಂಡು ಕೂಡ ರಾತ್ರಿ 12 ಗಂಟೆಗೆ 1.27 ಟಿಎಂಸಿ ನೀರು ಹರಿಸುವ ಮೂಲಕ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತರಿಗೆ ಸರ್ಕಾರ ಇವತ್ತು ದೊಡ್ಡ ಅನ್ಯಾಯ ಮಾಡಿದೆ. ನಮಗೆ ಕುಡಿಲಿಕ್ಕೆ ನೀರಿಲ್ಲ. ಕೇವಲ ಈಗ ಜಲಾಶಯದಲ್ಲಿ 52.5 ಟಿಎಂಸಿ ಮಾತ್ರ ಬಾಕಿ ಇದೆ. ಅದರಲ್ಲಿ 17 ಟಿಎಂಸಿ ನೀರು ನೋಡಿ. ನಮಗೆ ಕಷ್ಟ ಇದ್ದಾಗ ನಾವು ಕೊಯ್ನಾದಿಂದ ಮಹಾರಾಷ್ಟ್ರದಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಕುಡಿಲಿಕ್ಕೆ ನೀರು ನಾವು ಭೀಮಾ ನದಿಗೂ ಬಿಡಿಸ್ಕೊಂಡಿದ್ದೀವಿ, ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದ್ದೀವಿ. ಅಕಸ್ಮಾತ್ ಆ ತರ ಸಿಚುವೇಶನ್ ಇತ್ತು, ನಮ್ಮಲ್ಲಿ ಸರ್ಪ್ಲಸ್ ಇತ್ತು, ಸ್ವಲ್ಪ ಕುಡಿಯಲಿಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಮಾತಿನಲ್ಲಿ ರೈತರದಿಗೆ ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ಟರೆ ತಪ್ಪೇನಿಲ್ಲ. ಹಂಗಲ್ಲ, ರೈತರ ಮನಸ್ಸು ಒಡೆದಿಲ್ಲ. ನಮಗೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚುವರಿ ಮಳೆಯಾಗಿದೆ. ನೀರು ಹೆಚ್ಚು. ನಮ್ಮ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಾಪಿಗೆ ನೀರು ಕೊಡ್ತಕ್ಕಂಥದ್ದು ನಾವು ಮಾರ್ಚ್ವರೆಗೆ ಮಾತ್ರ. ಮಾರ್ಚ್ ಮುಗಿದ ನಂತರ ಕುಡಿಲಿಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಉಳಿದು ನಮ್ಗೆ ಹೆಚ್ಚಿಗಿದ್ರೆ ಕೊಡೋದ್ರಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆಲಮಟ್ಟಿ ಡ್ಯಾಂನಿಂದ ನೀರು ಬಿಟ್ಟಿದ್ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ನೋಡಿ, ನೀರು ಹರಿಸಲು ವಿಜಯಪುರ ಜಿಲ್ಲೆ ರೈತರು ವಿರೋಧ ವ್ಯಕ್ತಪಡಿಸಿದ್ರು. ಆಲಮಟ್ಟಿ ಡ್ಯಾಂನಿಂದ ರಾತ್ರೋರಾತ್ರಿ ನೀರು ಬಿಡುಗಡೆ ಮಾಡಿದ್ದಾರೆ. ರೈತರ ವಿರೋಧದ ನಡುವೆಯೂ ತೆಲಂಗಾಣಕ್ಕೆ ನೀರು ಬಿಟ್ಟಿದ್ದಾರೆ. 1.27 ಟಿಎಂಸಿ ಅಡಿ ನೀರು ತೆಲಂಗಾಣ ರಾಜ್ಯಕ್ಕೆ ರಿಲೀಸ್ ಮಾಡಲಾಗಿದೆ. ಜಲಸಂಪನ್ಮೂಲ ಸಚಿವ ಡಿಸಿಎಂ ಡಿಕೆಶಿಗೆ ತೆಲಂಗಾಣ ಪತ್ರ ಬರೆದಿತ್ತಂತೆ. ತೆಲಂಗಾಣ ಪತ್ರ ಬರೆದ ಬೆನ್ನಲ್ಲೇ ನೀರು ಬಿಡುಗಡೆ ಮಾಡಿದ್ರು. ಕೃಷಿ ಕುಡಿಯುವ ನೀರಿಗಾಗಿ 5 ಟಿಎಂಸಿ ನೀರು ಹರಿಸಲು ಮನವಿ ಮಾಡಿಕೊಂಡಿದ್ರಂತೆ. ನೋಡಿ, ಪಕ್ಷ ಪ್ರೇಮವನ್ನ ಮರೆತು ಬಿಟ್ರ ಕಾಂಗ್ರೆಸ್ ಸರ್ಕಾರ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಮನವಿ ಮಾಡಿಕೊಂಡ್ರು ಅದಕ್ಕೆ ರಾತ್ರೋರಾತ್ರಿ ನೀರು ಬಿಟ್ಬಿಡೋದು. ತೆಲಂಗಾಣದಲ್ಲೂ ಕಾಂಗ್ರೆಸ್ ಸರ್ಕಾರ ಅಂತ ನೀರು ಹರಿಸಿದ್ರು. ಆಲಮಟ್ಟಿ ಡ್ಯಾಂ ಮಟ್ಟ ಏರಿಕೆಗೆ ತೆಲಂಗಾಣ ವಿರೋಧ ವ್ಯಕ್ತಪಡಿಸಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದೆ. ಅದನ್ನು ವಾಪಸ್ ಪಡೆಯಲು ಕ್ರಮ ಕೈಗೊಳ್ಳಲಿ. ರೈತ ಮುಖಂಡರಿಂದ ರಾಜ್ಯ ಸರ್ಕಾರಕ್ಕೆ ತೀವ್ರ ತರಾಟೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ರೈತ ಆರೋಪಕ್ಕೆ ತಳ್ಳಿ ಹಾಕಿದ್ದಾರೆ ಸಚಿವ ಶಿವಾನಂದ ಪಾಟೀಲ್. ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ಜುರಾಲ ಅಣೆಕಟ್ಟಿಗೆ ಆಲಮಟ್ಟಿಯಿಂದ ನೀರನ್ನು ಹರಿಸಬಾರದು ತಿಳ್ಕೊಂಡು ನಾವು ಹಿಂದಿನ ದಿವಸನೇ ಮುಖ್ಯ ಅಭ್ಯಂತರರು ಕೃಷ್ಣಾ ಭಾಗ್ಯ ಜಲ ನಿಗಮ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವು ಒಕ್ಕಂಡ ಕರ್ನಾಟಕ ಸಂಘದಿಂದ ಚಳವಳಿ ಮಾಡಿ ಮನವಿಯನ್ನು ಕೊಟ್ಟಿದ್ದೆವು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ತಿಳ್ಕೊಂಡು ನಾವು ಮನವಿ ಮಾಡಿಕೊಂಡು ಕೂಡ ರಾತ್ರಿ 12 ಗಂಟೆಗೆ 1.27 ಟಿಎಂಸಿ ನೀರು ಹರಿಸುವ ಮೂಲಕ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತರಿಗೆ ಸರ್ಕಾರ ಇವತ್ತು ದೊಡ್ಡ ಅನ್ಯಾಯ ಮಾಡಿದೆ. ನಮಗೆ ಕುಡಿಲಿಕ್ಕೆ ನೀರಿಲ್ಲ. ಕೇವಲ ಈಗ ಜಲಾಶಯದಲ್ಲಿ 52.5 ಟಿಎಂಸಿ ಮಾತ್ರ ಬಾಕಿ ಇದೆ. ಅದರಲ್ಲಿ 17 ಟಿಎಂಸಿ ನೀರು ನೋಡಿ. ನಮಗೆ ಕಷ್ಟ ಇದ್ದಾಗ ನಾವು ಕೊಯ್ನಾದಿಂದ ಮಹಾರಾಷ್ಟ್ರದಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಕುಡಿಲಿಕ್ಕೆ ನೀರು ನಾವು ಭೀಮಾ ನದಿಗೂ ಬಿಡಿಸ್ಕೊಂಡಿದ್ದೀವಿ, ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದ್ದೀವಿ. ಅಕಸ್ಮಾತ್ ಆ ತರ ಸಿಚುವೇಶನ್ ಇತ್ತು, ನಮ್ಮಲ್ಲಿ ಸರ್ಪ್ಲಸ್ ಇತ್ತು,
ಸೊ ಕುಡಿಯಲಿಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಮಾತಿನಲ್ಲಿ ರೈತರದಿಗೆ ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ರೆ ತಪ್ಪೇನಿಲ್ಲ. ಸರ್, ನಮ್ಮ ರೈತರ ಬೇಡಿಕೆ ಏನಂದ್ರೆ ಸರ್, ಡ್ಯಾಮ್ ಹಂಗಲ್ಲ, ರೈತರ ಮನಸ್ಸು ಒಡೆದಿಲ್ಲ. ನಮಗೆ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚುವರಿ ಮಳೆ ಆಗಿದೆ, ನೀರು ಹೆಚ್ಚು. ನಮ್ಮ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಾಪಿಗೆ ನೀರು ಕೊಡ್ತಕ್ಕಂಥದ್ದು ನಾವು ಮಾರ್ಚ್ ವರೆಗೆ ಮಾತ್ರ. ಮಾರ್ಚ್ ಮುಗಿದ ನಂತರ ಕುಡಿಲಿಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಉಳಿದು ನಮ್ಗೆ ಹೆಚ್ಚಿಗಿದ್ರೆ ಕೊಡೋದ್ರಲ್ಲಿ